ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡ್ರಿ. ಇವತ್ತು ನಾನು ಪಾನಿಪುರಿ ಮಾಡ್ಬೇಕಂತ ಅಂದ್ಕೊಂಡೇನ್ರಿ. ಹಾಗಾಗಿ ಇವು ರೆಡಿಮೇಡ್ ಪುರಿನ ತೊಗೊಂಬಂದಿನ್ರಿ. ಇವು ಕರೆದ್ರೆ ಭಾರಿ ಪುರಿ ಭಾರಿ ಚಂದ ಹೋಗ್ತಾವ್ರಿ. ಹೀಗಾಗಿ ಇವನ್ನೇ ತೊಗೊಂಬಂದಿದ್ದೇನೆ. ಇವನ್ನ ಕರಿಯೋ ಪುರಿ ರೀ. ಹಾಗೆ ಇವು ಬಟಾಟಿನ ಹೊಳ್ಕೊಂಡು ಇಟ್ಕೊಂಡಿನ್ರಿ. ಈಗ ಇದನ್ನು ಕುದಿಲಿಕ್ಕೆ ಇಡ್ತೀನಿ ನೋಡ್ರಿ. ಹಾಗೆ ಹುಣಸೆ ಹಣ್ಣನ್ನು ನೆನೆ ಇಟ್ಟಿನ್ರಿ. ಈಗ ಇದನ್ನು ಇನ್ನೊಂದು ಸ್ವಲ್ಪ ನೆನಿಬೇಕು ರೀ. ಅಲ್ಲಿ ತನಕ ಬಟಾಟಿನ ಕುದಿಯಕ್ಕೆ ಇಡ್ತೀನಿ ನೋಡ್ರಿ. ಈಗ ನೋಡ್ರಿ, ಈ ಬಟಾಟಿಗೆ ನೀರು ಹಾಕಿನ್ರಿ. ಇದಕ್ಕೆ ಕುಕ್ಕರ್ ಮೇಗಿಂದು ಪ್ಲೇಟ್ ಮುಚ್ಚಿ ಕುದಿಯಕ್ಕೆ ಇಡ್ತೀನಿ ನೋಡ್ರಿ. ಅದು ಈಗ ಕುಕ್ಕರ್ನಲ್ಲಿ ಬಟಾಟೆ ಹಾಕಿ ಕುದಿಯಕ್ಕೆ ಇಟ್ಟಿನಿ ನೋಡ್ರಿ. ಅಲ್ಲಿ ತನಕ ಈ ಹುಣಸೆ ಹಣ್ಣನ್ನು ಕಿವುಚಿ ಇದರ ರಸನ ತೊಗೊಂಬರ್ತೀನಿ ನೋಡ್ರಿ. ಚೆಂದಾಗೆ ರಸನ ಇದು ಮಾಡ್ತೀನಿ ರೀ. ಈಗ ನೋಡಿ, ಈ ಹುಣಸೆ ಹುಳಿನ ನಾನೇನು ಆಗಾಳೆ ತೋರಿಸಿದ್ನಲ್ರಿ ನಿಮ್ಗೆ. ಈಗ ಇದನ್ನೆಲ್ಲ ಕಿವುಚ್ಕೊಂಡು ಸೋಸ್ಕೊಂಡು ತೊಗೊಂಡು ಬಂದೀನಿ ನೋಡ್ರಿ. ಈಗ ಇದಕ್ಕೆ ಖಾರ, ಉಪ್ಪು, ಜೀರಿಗೆ ಹಾಕ್ತೀನಿ ನೋಡ್ರಿ. ಇದು ಖಾರ ಉಪ್ಪು, ಇದು ಜೀರಿಗೆ ಪುಡಿ ರೀ, ಹರ್ಕೊಂಡು ತೊಗೊಂಡಿನಿ. ಈಗ ಇದನ್ನೆಲ್ಲ ಹಾಕ್ತೀನಿ ನೋಡ್ರಿ. ಮೊದಲಿಗೆ ಜೀರಿಗೆ ಪುಡಿನ ಹಾಕ್ತಾ ಇದ್ದೇನೆ ರೀ. ಈಗ ಖಾರ ಪುಡಿನ ಕೆಂಪು ಖಾರನ ಹಾಕ್ತಾಯಿದ್ದೇನೆ ನೋಡ್ರಿ. ಅದು ನೋಡಿ ಹಾಕೋರಿ, ನಿಮಗೆ ರುಚಿಗೆ ಇದು ಆದಷ್ಟು. ಈಗ ಉಪ್ಪು ಹಾಕ್ತಾಯಿದ್ದೇನೆ ರೀ. ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ರಿ. ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿನಿ ರೀ, ನೋಡಿ ಹಾಕೋತೀನಿ ರೀ. ಮತ್ತು ಈಗ ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಈಗ ಇದನ್ನು ಖಾರ, ಉಪ್ಪು, ಜೀರಿಗೆ ಪುಡಿ ಹಾಕಿ ಮಿಕ್ಸ್ ಮಾಡೀನಿ ರೀ. ಈಗ ಇದಕ್ಕೆ ಬೆಲ್ಲ ಹಾಕ್ತೀನಿ ನೋಡ್ರಿ. ಬೆಲ್ಲನ ನೀವು ಸ್ವೀಟ್ ನೋಡಿಕೊಂಡು ಮತ್ತೆ ಹಾಕೋರಿ. ನಾನು ಹಾಕಿ ಮತ್ತೆ ಮೇಲೆ ಟೇಸ್ಟ್ ನೋಡಿ ಮತ್ತೆ ಹಾಕ್ತಾರೆ. ಈಗ ಇದನ್ನು ಹಾಕಿ ಚೆಂದಾಗೆ ಕರಗಿಸ್ಕೊಂಡ್ಬಿಡ್ತೇನೆ ರೀ. ಈಗ ನೋಡಿರಿ, ಆಗಳೇನು ಬಟಾಟೆ ಕುದಿಯಕ್ಕೆ ಇಟ್ಟಿದ್ದೀವಿ ರೀ. ಈಗ ಬಟಾಟೆ ಕುದ್ದವ್ರಿ ತಕ್ಕೊತೀನಿ ನೋಡಿರಿ. ಈಗ ಇದಕ್ಕೆ ನಾನು ವಟಾಣಿನೂ ಹಾಕಿ ಕುದಿಸ್ಕೊಂಡೀನಿ ರೀ. ಅದು ನಿಮಗೆ ಹೇಳಿಲ್ಲ ರೀ. ಈಗ ಎಲ್ಲ ವಟಾಣಿನೂ ಕುದ್ದವ್ರಿ, ಬಟಾಟಿನೂ ಕುದ್ದಿದ್ರೆ ನೋಡಿರಿ ಈ ಥರ ಮೆತ್ತಗೆ ಕುದಿಸ್ಕೋಬೇಕ್ರಿ. ಇವನ್ನ ಸಿಪ್ಪೆ ತೆಗೆದು ತೊಗೊಂಬರ್ತೀನಿ ನೋಡಿರಿ. ಈಗ ನೋಡಿರಿ, ಇದು ಈಗ ನೋಡಿರಿ ಸ್ವೀಟ್ ಪಾನಿ ರೆಡಿ ಆಗ್ಯದ್ರಿ. ಈಗ ಎಲ್ಲ ಖಾರ ಉಪ್ಪು ಟೇಸ್ಟ್ ಎಲ್ಲ ನೋಡೀನಿ ರೀ, ಬರೋಬ್ಬರಿ ಆಗ್ಯದ್ರಿ ಉಪ್ಪದು. ಈಗ ಇದು ಇನ್ನೂ ಒಂದು ಇದು ಬೆಲ್ಲ ಹಾಕಿ ನೋಡಿರಿ. ಇದು ಸ್ವೀಟ್ ಪಾನಿ ರೀ. ಇನ್ನೂ ಒಂದು ಪುದೀನ ಹಾಕಿ ಖಾರ ಪಾನಿ ಒಂದು ಮಾಡ್ಕೊತೀನಿ ನೋಡಿರಿ. ಈಗ ಇದು ರೆಡಿ ಆಗ್ಯದ್ರಿ. ಈಗ ಪುದೀನ ಹಾಕೋದು. ಈಗ ಇದು ಪುದೀನ ಪಾನಿನ ಒಂದು ಮಾಡ್ಕೊತೀನಿ ನೋಡಿರಿ. ಈಗ ಇದು ಪುದೀನ ತೊಗೊಂಡೇನಿ ರೀ, ತೊಳ್ಕೊಂಡು. ಇದು ಹಸಿಮೆಣಸಿನ್ಕಾಯಿ ರೀ, ಇದನ್ನೆಲ್ಲ ಮಿಕ್ಸಿಗೆ ಹಾಕ್ತೀನಿ ನೋಡಿರಿ. ಸ್ವಲ್ಪ ಕೊತ್ತಂಬರಿನ ಹಾಕೋತೀನಿ ರೀ. ಒಂದು ಸ್ವಲ್ಪ ಅಲ್ಲ ಹಾಕ್ತೀನಿ ನೋಡ್ರಿ, ಹಸಿ ಅಲ್ಲ ರೀ. ಈಗ ಇದಕ್ಕೆ ಹಾಕಿ ನೋಡ್ರಲ್ಲ ಅಲ್ಲ ಅದು. ಈಗ ಇದನ್ನು ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ನೋಡ್ರಿ. ಈಗ ಪುದೀನ ಮಿಕ್ಸಿಗೆ ಹಾಕೊಂಡ್ಬಂದೆ ನೋಡ್ರಿ. ಇದು ಚಟ್ನಿ ರೆಡಿ ಆಗ್ಯದ್ರಿ. ಈಗ ಇದಕ್ಕೆ ಸ್ವಲ್ಪ ನೀರು ಬೆರೆಸ್ತೇನೆ ರೀ ಇನ್ನೊಂದು ಜರ. ಈಗ ಇದನ್ನು ಈ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಪಾನಿ. ಈಗ ನೋಡ್ರಿ, ಇದಕ್ಕೆ ನೀರು ಹಾಕೊಂಡು ಪಾನಿ ರೆಡಿ ಮಾಡ್ಕೊಂಡಿದ್ರಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡ್ರಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿನಲ್ರಿ, ಹಿಂಗಾಗಿ ಅದಕ್ಕೆ ಉಪ್ಪು ಅಷ್ಟೇ ಹಾಕೋತಿದ್ದೇನೆ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ನೋಡ್ರಿ. ಈಗ ಇದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ. ಈಗ ಎರಡೂ ಪಾನಿ ರೆಡಿ ಆದ ನೋಡ್ರಿ. ಇದು ಸ್ವೀಟ್ ಪಾನಿ ರೀ, ಇದು ಖಾರ ಪಾನಿ ರೀ. ಎರಡೂ ರೆಡಿ ಆದವು ರೀ. ಈಗ ಈ ಬಟಾಟಿನ ಎಲ್ಲ ಸಿಪ್ಪೆ ತೊಗೊಂಬಂದಿನಿ ರೀ. ಈಗ ಇದನ್ನು ಮ್ಯಾಶ್ ಮಾಡ್ತೇನೆ ನೋಡ್ರಿ. ಈ ಥರ ಚೆಂದಾಗಿ ಸಣ್ಣಗೆ ಮ್ಯಾಶ್ ಮಾಡ್ಕೊಂಡ್ಬರ್ತಾರೆ. ಈಗ ನೋಡ್ರಿ, ಇದು ಎಲ್ಲ ಮ್ಯಾಶ್ ಮಾಡ್ಕೊಂಡ್ಬಂದೀನಿ ರೀ. ಮಸ್ತ್ ಚೆಂದಾಗಿ ಇದಾಗಿದ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡ್ರಿ. ನೀವು ನೋಡಿ ಹಾಕೋರಿ ರುಚಿ. ಯಾಕಂದ್ರೆ ಎರಡೂ ಪಾನಿ ಒಳಗೂ ಉಪ್ಪು ಅದ ರೀ. ಹೀಗಾಗಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರೀ. ಉಪ್ಪು ಹಾಕಿ ಚೆಂದಾಗಿ ಕಲಿಸ್ತೀನಿ ರೀ ಸದ. ಈಗ ಇದಕ್ಕೆ ಉಪ್ಪು ಅಷ್ಟೇ ಹಾಕೀನಿ ರೀ, ಖಾರ ಏನು ಹಾಕಲ್ರಿ ನಾನು. ಯಾಕಂದ್ರೆ ಎರಡೂ ಪಾನಿ ಒಳಗೂ ಸ್ವಲ್ಪ ಖಾರ ಹಾಕಿನಿಲ್ಲ ರೀ. ಅದಕ್ಕೆ ಇದ್ರ ಬರೀ ಉಪ್ಪು ಅಷ್ಟೇ ಹಾಕೀನಿ ರೀ. ಈಗ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಈಗ ನೋಡ್ರಿ, ಎಣ್ಣೆ ಕಾಯಕ್ಕೆ ಇಟ್ಟೀನಿ ರೀ. ಎಣ್ಣೆ ಕಾಯ್ದದ್ರಿ. ಈಗ ನೋಡ್ರಿ, ಎಣ್ಣೆ ಕಾಯಕ್ಕೆ ಇಟ್ಟೀನಿ ರೀ. ಎಣ್ಣೆನೂ ಕಾಯ್ದದ್ರಿ. ಈಗ ಇವು ಪೂರಿನ ಹಾಕ್ತೀನಿ ನೋಡ್ರಿ. ಈಗ ಈ ಥರನ
ಚೆಂದಾಗಿ ತಿರುವಾಡ್ಬೇಕ್ರಿ. ನೋಡ್ರಿ ಎಲ್ಲ ಪುರಿನ ಎಷ್ಟು ಚಂದ ಹೊಡ್ತಿದ್ದೀವಿ ರೀ. ಈಗ ಇವನ್ನ ತಕ್ಕೋತೀವಿ ನೋಡ್ರಿ. ನೋಡ್ರಿ ಇದೇ ಥರ ಎಲ್ಲ ಪೂರಿನ ಕರ್ಕೊಂಬಂದು ತೋರಿಸ್ತೀನಿ ರೀ. ಈಗ ಎಲ್ಲ ಪೂರಿನೂ ಕರ್ಕೊಂಬಂದಿನಿ ನೋಡ್ರಿ. ಈಗ ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ ರೀ ನಿಮಗೆ. ಈಗ ನೋಡ್ರಿ ಪ್ಲೇಟಿಗೆ ಎಲ್ಲನೂ ಹಚ್ಚಿದ್ದೀನಿ ರೀ. ಈಗ ಒಂದು ಪೂರಿಗೆ ಇದನ್ನೆಲ್ಲ ಹಾಕಿ ತೋರಿಸ್ತೀನಿ ನೋಡ್ರಿ ನಿಮಗೆ. ಈ ಥರ ಮಾಡ್ಕೊಂಡ್ರಿ. ಮೊದಲಿಗೆ ಸ್ವಲ್ಪ ಬಟಾಟಿನ ಹಾಕ್ತೀನಿ ರೀ. ಹಾಗೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ತೀನಿ ನೋಡ್ರಿ. ಸೇವು, ಈಗ ಇದಕ್ಕೆ ಸ್ವೀಟ್ ಪಾನಿ ಹಾಕಕತ್ತೀನಿ ರೀ. ಇದು ಪುದೀನ ಪಾನಿ ರೀ, ಖಾರ ಪಾನಿ. ಇದನ್ನ ಹಾಕಿ ನೋಡ್ರಿ ನಮ್ಮದು ಪಾನಿಪುರಿ ರೆಡಿ ಆಯ್ತು ನೋಡ್ರಿ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈ ಪಾನಿಪುರಿ ವಿಡಿಯೋನ ನಿಮಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬರು ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ಪಾನಿಪುರಿ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಂತ ಕಮೆಂಟಲ್ಲಿ ತಿಳಿಸ್ರಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ಎಲ್ಲರಿಗೂ.